ಇನ್ನು ಸಚಿನ್ ಆತ್ಮಹತ್ಯೆ ಕೇಸ್ ಪ್ರಿಯಾಂಕ್ ಖರ್ಗೆಗೆ ತಲೆನೋವಾಗಿ ಪರಿಣಮಿಸ್ತಾ ಇದೆ. ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಹೇಳ್ತಾ ಇದ್ರೆ ಸಚಿವರು ಮಾತ್ರ ಒಂದರ ಮೇಲೊಂದು ಬಾಂಬ್ ಸಿಡಿಸ್ತಾ ಇದ್ದಾರೆ. ಬಿಜೆಪಿ ಒಂದು ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಗೊತ್ತಾಗದೆ ಕೇಂದ್ರದ ಅಂಗಳಕ್ಕೂ ಇದು ಹೋಗಿದೆ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಾಫ್ ಮಾಡ್ತೀನಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಕಾಂಗ್ರೆಸ್ ಸರ್ಕಾರಕ್ಕೆ ಹಣನ ಮಂತ್ಲಿ ಫಿಕ್ಸ್ ಮಾಡಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರ ಮಂಪರ ಪರೀಕ್ಷೆ ಮಾಡಿಸಲಿಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿ. ಗುತ್ತಿಗೆದಾರ ಆತ್ಮಹತ್ಯೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಪ್ರಿಯಾಂಕ್ ಹಾವಿನ ಬುಟ್ಟಿಯಲ್ಲಿ ಆಡಿಯೋ ಬಾಂಬ್. ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್, ಕ್ಷಣ ಕ್ಷಣಕ್ಕೂ ರೋಚಕ ತಿರುವು. ಸಚಿವ ಪ್ರಿಯಾಂಕ್ ಖರ್ಗೆ ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟ್ ಮಾಡಿ ಕೇಸರಿ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಇವತ್ತು ಕೂಡ ಮುಂದುವರೆಸಿದ್ರು. ಚಿತ್ತಾಪುರ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಮಣಿಕಂಠ ರಾಥೋಡ್ ವಿರುದ್ಧ ಆಡಿಯೋ ಬಾಂಬ್ ಎಸೆದಿದ್ದಾರೆ. ನನ್ನ ಬಳಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲ ಹೆಂಡ್ರು ಮಕ್ಕಳೆಲ್ಲ ಸೇವಾ ಶಾಪ್ ಮಾಡ್ತೀನಿ. ಅದಕ್ಕೆ ನನ್ನ ಬಳಿ ನಂಬರ್ ಇಲ್ಲದೆ ಯಾರಿಗೆ ಹೆಂಡ್ರ ಮಕ್ಕಳಣ್ಣ? ಯಾರ ಹೆಸರು ತಗೊಂಡಿ? ಈಗ ನಾನು ಖರ್ಗೆ ಅವ್ರದಣ್ಣ. ನನ್ನ ಬಳಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲ ಹೆಂಡ್ರು ಮಕ್ಕಳೆಲ್ಲ ಸೇವಾ ಶಾಪ್ ಮಾಡ್ತೀನಿ. ಅದಕ್ಕೆ ನನ್ನ ಬಳಿ ನಂಬರ್ ಇಲ್ಲದೆ ಸಾಫ್ ಮಾಡ್ತೀನಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಇದ್ರ ಬಗ್ಗೆ ನೀವೇನು ಮಾಡಿದ್ರಿ? ಯು ರಿವಾರ್ಡೆಡ್ ಹಿಮ್. ಇದ್ರ ಬಗ್ಗೆ ಮಾತಾಡ್ತೀರಾ? ನಾಳೆ ಇವನ್ ಬ್ಯಾನರ್ ಅಂಡರ್ ಬರ್ತಾ ಇದ್ದೀರಲ್ರಿ ಕಲಬುರಗಿಗೆ, ನಾಚಿಕೆ ಬರಲ್ವಾ ನಿಮಗೆ? ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇಷ್ಟೆಲ್ಲ ಸಾವು ನೋವುಗಳು ಏನು? ಒಂದರಿಂದ ಇದು ಮಂತ್ಲಿ ಫಿಕ್ಸ್ಡ್ ಸರ್ಕಾರ, ಮಂತ್ಲಿ ಫಿಕ್ಸ್ ಸರ್ಕಾರ. ಇದು ಹಣನ ಮಂತ್ಲಿ ಫಿಕ್ಸ್ ಮಾಡಿದ್ದಾರೆ. ಒಂದಾದ್ಮೇಲೆ ಒಂದು ಆತ್ಮಹತ್ಯೆಗಳು. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲೇ ಕೇಳ್ತೇನೆ, ಇವ್ರ ಇನ್ವಾಲ್ವ್ಮೆಂಟ್ ಇಲ್ವಾ? ಇವ್ರ ಹೆಸರು ಡೆತ್ ನೋಟಲ್ಲಿ ಇಲ್ವಾ? ಇವ್ರ ಗ್ಯಾಂಗು ಸುಪಾರಿ ಕೊಟ್ಟಿಲ್ವಾ? ಇವರೆಲ್ಲ ಇದು ಮಾಡೋದು ಏನೋ ಹೆಣ್ಣು ಮಕ್ಕಳನ್ನ ಜೊತೆಯಲ್ಲಿ ಇಟ್ಕೊಂಡು ಹಗರಣಗಳನ್ನು ಮಾಡ್ತಾ ಇರೋದಿಲ್ವಾ? ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಒಂದು ಕೆಲಸ ಮಾಡೋಣ, ನಾಳೆ ಅವರನ್ನ ಮಂಪರ ಪರೀಕ್ಷೆಗೆ ಕರೆಯೋಣ. ಪ್ರಿಯಾಂಕ ಖರ್ಗೆ ಅವರ ಮಂಪರ ಪರೀಕ್ಷೆ ಮಾಡಿಸ್ಲಿಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿ. ಮಂಪರ ಪರೀಕ್ಷೆ ಮಾಡಿದ್ರೆ ಎಲ್ಲ ಬಂದ್ಬಿಡ್ತದೆ ಅವರಿಗೆ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವ ಬದಲು ಆರೋಪ ಪ್ರತ್ಯಾರೋಪದಲ್ಲೇ ಕಾಲಹರಣ ಆಗ್ತಿದೆ. ಏನೇ ಆಗಲಿ ಹೋದ ಜೀವಕ್ಕೆ ನ್ಯಾಯ ಸಿಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಸಚಿನ್ ಆತ್ಮಹತ್ಯೆ ಕೇಸ್ ಪ್ರಿಯಾಂಕ್ ಖರ್ಗೆಗೆ ತಲೆನೋವಾಗಿ ಪರಿಣಮಿಸ್ತಾ ಇದೆ. ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಹೇಳ್ತಾ ಇದ್ರೆ ಸಚಿವರು ಮಾತ್ರ ಒಂದರ ಮೇಲೊಂದು ಬಾಂಬ್ ಸಿಡಿಸ್ತಾ ಇದ್ದಾರೆ. ಬಿಜೆಪಿ ಒಂದು ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಗೊತ್ತಾಗದೆ ಕೇಂದ್ರದ ಅಂಗಳಕ್ಕೂ ಇದು ಹೋಗಿದೆ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಾಫ್ ಮಾಡ್ತೀನಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಕಾಂಗ್ರೆಸ್ ಸರ್ಕಾರಕ್ಕೆ ಹಣನ ಮಂತ್ಲಿ ಫಿಕ್ಸ್ ಮಾಡಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರ ಮಂಪರ ಪರೀಕ್ಷೆ ಮಾಡಿಸ್ಲಿಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿ. ಗುತ್ತಿಗೆದಾರ ಆತ್ಮಹತ್ಯೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಪ್ರಿಯಾಂಕ್ ಹಾವಿನ ಬುಟ್ಟಿಯಲ್ಲಿ ಆಡಿಯೋ ಬಾಂಬ್. ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್, ಕ್ಷಣ ಕ್ಷಣಕ್ಕೂ ರೋಚಕ ತಿರುವು. ಸಚಿವ ಪ್ರಿಯಾಂಕ್ ಖರ್ಗೆ ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟ್ ಮಾಡಿ ಕೇಸರಿ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಇವತ್ತು ಕೂಡ ಮುಂದುವರೆಸಿದ್ರು. ಚಿತ್ತಾಪುರ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಮಣಿಕಂಠ ರಾಥೋಡ್ ವಿರುದ್ಧ ಆಡಿಯೋ ಬಾಂಬ್ ಎಸೆದಿದ್ದಾರೆ. ನನ್ನ ಬಳಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲ ಹೆಂಡ್ರು ಮಕ್ಕಳೆಲ್ಲ ಸೇವಾ ಶಾಪ್ ಮಾಡ್ತೀನಿ. ಅದಕ್ಕೆ ನನ್ನ ಬಳಿ ನಂಬರ್ ಇಲ್ಲದೆ ಯಾರಿಗೆ ಹೆಂಡ್ರ ಮಕ್ಕಳಣ್ಣ? ಯಾರ ಹೆಸರು ತಗೊಂಡಿ? ಈಗ ನಾನು ಖರ್ಗೆ ಅವ್ರದಣ್ಣ. ನನ್ನ ಬಳಿ ಫೋನ್ ನಂಬರ್ ಇದ್ರೆ ಅವ್ರ ಎಲ್ಲ ಹೆಂಡ್ರು ಮಕ್ಕಳೆಲ್ಲ ಸೇವಾ ಶಾಪ್ ಮಾಡ್ತೀನಿ. ಅದಕ್ಕೆ ನನ್ನ ಬಳಿ ನಂಬರ್ ಇಲ್ಲದೆ ಸಾಫ್ ಮಾಡ್ತೀನಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಇದ್ರ ಬಗ್ಗೆ ನೀವೇನು ಮಾಡಿದ್ರಿ? ಯು ರಿವಾರ್ಡೆಡ್ ಹಿಮ್. ಇದ್ರ ಬಗ್ಗೆ ಮಾತಾಡ್ತೀರಾ? ನಾಳೆ ಇವನ್ ಬ್ಯಾನರ್ ಅಂಡರ್ ಬರ್ತಾ ಇದ್ದೀರಲ್ರಿ ಕಲಬುರಗಿಗೆ, ನಾಚಿಕೆ ಬರಲ್ವಾ ನಿಮಗೆ? ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇಷ್ಟೆಲ್ಲ ಸಾವು ನೋವುಗಳು ಏನು? ಒಂದರಿಂದ ಇದು ಮಂತ್ಲಿ ಫಿಕ್ಸ್ಡ್ ಸರ್ಕಾರ, ಮಂತ್ಲಿ ಫಿಕ್ಸ್ ಸರ್ಕಾರ. ಇದು ಹಣನ ಮಂತ್ಲಿ ಫಿಕ್ಸ್ ಮಾಡಿದ್ದಾರೆ. ಒಂದಾದ್ಮೇಲೆ ಒಂದು ಆತ್ಮಹತ್ಯೆಗಳು. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲೇ ಕೇಳ್ತೇನೆ, ಇವ್ರ ಇನ್ವಾಲ್ವ್ಮೆಂಟ್ ಇಲ್ವಾ?
ಇವ್ರ ಹೆಸರು ಡೆತ್ ನೋಟಲ್ಲಿ ಇಲ್ವಾ? ಇವ್ರ ಗ್ಯಾಂಗು ಸುಪಾರಿ ಕೊಟ್ಟಿಲ್ವಾ? ಇವರೆಲ್ಲ ಇದು ಮಾಡೋದು ಏನು, ಹೆಣ್ಣು ಮಕ್ಕಳನ್ನ ಜೊತೆಯಲ್ಲಿ ಇಟ್ಕೊಂಡು ಹಗರಣಗಳನ್ನು ಮಾಡ್ತಾ ಇರೋದಿಲ್ವಾ? ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಒಂದು ಕೆಲಸ ಮಾಡೋಣ, ನಾಳೆ ಅವರನ್ನ ಮಂಪರ ಪರೀಕ್ಷೆಗೆ ಕರೆಯೋಣ. ಪ್ರಿಯಾಂಕಾ ಖರ್ಗೆ ಅವರ ಮಂಪರ ಪರೀಕ್ಷೆ ಮಾಡಿಸ್ಲಿಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿ. ಮಂಪರ ಪರೀಕ್ಷೆ ಮಾಡಿದ್ರೆ ಎಲ್ಲ ಬಂದ್ಬಿಡ್ತದೆ ಅವರಿಗೆ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವ ಬದಲು ಆರೋಪ ಪ್ರತ್ಯಾರೋಪದಲ್ಲೇ ಕಾಲಹರಣ ಆಗ್ತಿದೆ. ಏನೇ ಆಗಲಿ ಹೋದ ಜೀವಕ್ಕೆ ನ್ಯಾಯ ಸಿಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಫಸಲ್ ಬಿಮಾ ಯೋಜನೆ ಮುಂದುವರಿತಾ ಇದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮುಂದುವರಿತಾ ಇದೆ. ಇದು ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ, ನಿಮಗೆಲ್ಲ ಗೊತ್ತಿರುವಂಥದ್ದೇ. ಇನ್ನು ನೈಸರ್ಗಿಕ ವಿಕೋಪದಿಂದ ಬೆಳೆ ನಷ್ಟಕ್ಕೆ ಪರಿಹಾರ ಸಿಗಲಿದೆ. ಇಲ್ಲಿ ಬೆಳೆ ನಷ್ಟಕ್ಕೆ ಪರಿಹಾರ ಸಿಗುತ್ತಾದರೆ ಇನ್ನೂ ಕೂಡ ಅದರ ಬಗ್ಗೆ ಒಂದು ಕ್ಲಾರಿಟಿ ಇನ್ನೂ ಬೇಕಾಗಿದೆ. ಅದು ಅಷ್ಟು ಈಸಿಯಾಗಿ ಸಿಗ್ತಿಲ್ಲ ಅದು ಬೆಳೆ ಪರಿಹಾರ. ಹೇಳ್ತಾರೆ ಅದು ಅಂದರೆ ಇಷ್ಟು ಒಂದು 100 ಎಕರೆಯಲ್ಲಿ ಮಾಡಿದರೆ 1 ಎಕರೆಗೆ ಮಾತ್ರ, ಹಿಂಗೆಲ್ಲ ಕೆಲವು ಕ್ಲಾರಿಟಿಗಳು ಬೇಕಾಗಿದೆ. ಅದರ ಬಗ್ಗೆ ಇನ್ನೂ ಆದರೆ ಕೊಡ್ತಾ ಇದ್ದಾರೆ ಅನ್ನೋದೊಂದು ಸಮಾಧಾನ, ಅದು ಮುಂದುವರಿಬೇಕು. ಅದರ ಬಗ್ಗೆ ಇನ್ನೂ ಕೂಡ ಸ್ವಲ್ಪ ಕ್ಲಾರಿಟಿ ಬೇಕು, ಹೇಗೆ ಏನು ಎತ್ತ. ಸಂಕಷ್ಟದಲ್ಲಿರುವ ರೈತರಿಗೆ ಆರ್ಥಿಕ ಸಹಾಯ ದೊರೆಯುತ್ತಂತೆ ಇದರಿಂದ. ಜೊತೆಗೆ 2025-26 ಬೊಕ್ಕಸಕ್ಕೆ 69,515.71 ಕೋಟಿ ರೂಪಾಯಿ ಹೊರೆಯಾಗಲಿದೆಯಂತೆ. ಇನ್ನು ಸ್ವಯಂಚಾಲಿತ ಹವಾಮಾನ ಕೇಂದ್ರ, ಬ್ಲಾಕ್ ಮಟ್ಟದಲ್ಲಿ ಹವಾಮಾನ ಮಾಹಿತಿ ನೀಡಲಾಗುತ್ತೆ ಇದರಿಂದ. ಆಮೇಲೆ ಪಂಚಾಯಿತಿ ಮಟ್ಟದಲ್ಲಿ ಸ್ವಯಂಚಾಲಿತ ಮಳೆ ಮಾಪಕ ಸ್ಥಾಪನೆ ಮಾಡ್ತಾರೆ. ಹವಾಮಾನಕ್ಕೆ ತಕ್ಕಂತೆ ಬೆಳೆ ಬೆಳೆಯಲು ನೆರವಾಗಲಿದೆ ಇದು. ನೆಟ್ವರ್ಕ್ ಇಲ್ಲದ ಕುಗ್ರಾಮಗಳ ರೈತರಿಗೂ ಇದರಿಂದ ಲಾಭ ಆಗುತ್ತೆ. ಇದು ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥದ್ದು. ಬಟ್ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂಥೇಳಿ. ಓಕೆ, ನಿಂಬಳಿ ಪಂಪ್ ಸೆಟ್ ಇದ್ದರೆ 5 ಎಕರೆಗೂ ಕಡಿಮೆ ಭೂಮಿ ಇದ್ದವರಿಗೆ ಸಬ್ಸಿಡಿ ಸಿಗತ್ತೆ. ಪಂಪ್ ಸೆಟ್ ಇದ್ದರೆ ಇದೆಯಾ ಇಲ್ಲೋ ನೋಡಿ. 5 ಎಕರೆಗೂ ಕಡಿಮೆ ಭೂಮಿ ಇದ್ದವರಿಗೆ ಸಬ್ಸಿಡಿ ಕೊಡ್ತಾರೆ. 23.35 ಲಕ್ಷ ರೈತರು 5 ಎಕರೆಗೂ ಕಡಿಮೆ ಭೂಮಿಯನ್ನು ಹೊಂದಿದ್ದಾರೆ. 23 ಲಕ್ಷಕ್ಕೆ ಲಾಭ ಆಗುತ್ತೆ. 89,943 ರೈತರು 5ರಿಂದ 10 ಎಕರೆ ಜಮೀನು ಹೊಂದಿದ್ದಾರೆ. 5ರಿಂದ 10 ಎಕರೆ ಜಮೀನು ಇದ್ದವರು ಮಧ್ಯಮ ವರ್ಗದ ರೈತರಾಗ್ತಾರೆ. 27,037 ರೈತರ ಬಳಿ 10 ಎಕರೆಗಿಂತ ಹೆಚ್ಚು ಭೂಮಿ ಇದೆ. ಸರ್ಕಾರದ ಪ್ರಕಾರ ಇವರೆಲ್ಲ ದೊಡ್ಡ ಭೂಮಾಲೀಕರಾಗ್ತಾರಂತೆ. ಸೊ ಹಾಗಾಗಿ ಇವರಿಗೆ ಇದರ ಲಾಭ ಸಿಗೋದಿಲ್ಲ. ದೊಡ್ಡ ಭೂಮಾಲೀಕರು ಯೋಜನೆ ಫಲಾನುಭವಿಗಳಾಗೋದಿಲ್ಲ. ದೊಡ್ಡ ಭೂಮಾಲೀಕರು ಪಂಪ್ಸೆಟ್ ಹೊಂದಿದ್ರೆ ಸಂಕಷ್ಟ ಉಂಟಾಗುತ್ತೆ, ಅವರಿಗದು ಕೊಡೋದಿಲ್ಲ. ದೊಡ್ಡ ಭೂಮಾಲೀಕರನ್ನ ಹುಡುಕಿ ಅವರಿಂದ ಆ ಸಬ್ಸಿಡಿಯನ್ನು ವಾಪಸ್ ತಗೊಳ್ತಾರಂತೆ. ಫಲಾನುಭವಿಗಳಿಗೆ ಮಾತ್ರ ಯೋಜನೆಯ ಲಾಭ ಸಿಗಬೇಕು ಅಂದರೆ 5 ಎಕರೆ ಒಳಗಿದ್ದವರಿಗೆ ಮಾತ್ರ ಸಿಗತ್ತೆ. ಇದೇ ಕಾರಣಕ್ಕೆ ಮಧ್ಯಮ ಮತ್ತು ದೊಡ್ಡ ಭೂಮಾಲೀಕರಿಗೆ ಅಂದರೆ 5ರಿಂದ 10 ಎಕರೆ ಆಮೇಲೆ 10 ಎಕರೆಗಿಂತ ಮೇಲೆ ಇದ್ದವರಿಗೆ ಈ ಲಾಭ ಸಿಗ್ತಾ ಇಲ್ಲ. ಅದು ಶಾಕ್.